ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಟ ದರ್ಶನ್ ಜೊತೆ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗಿದ್ದಾರೆ. ಪ್ರಕರಣದಲ್ಲಿ ಈಗ ಬಂಧಿತರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಬೆಳಗ್ಗೆ ವಿಚಾರಣೆಗಾಗಿ ಪವಿತ್ರ ಗೌಡ ಅವರನ್ನ ಕರೆಸಿಕೊಂಡಿರ್ತಾರೆ ಪೊಲೀಸರು. ಪವಿತ್ರ ಗೌಡ ಅವರು ತಾವಾಗಿಯೇ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿರ್ತಾರೆ. ಈಗ ವಿಚಾರಣೆಯ ನಂತರದಲ್ಲಿ ಪವಿತ್ರ ಗೌಡ ಅವರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇದರ ಜೊತೆಗೆ ಪೊಲೀಸ್ ಠಾಣೆಯಲ್ಲೇ ಮೆಡಿಕಲ್ ಟೆಸ್ಟ್ಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರಿ ವೈದ್ಯರನ್ನ ಕರೆಸಿ ಪೊಲೀಸ್ ಠಾಣೆಯಲ್ಲೇ ಮೆಡಿಕಲ್ ಟೆಸ್ಟ್ ಅನ್ನ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಪೊಲೀಸರು ಮಾಡಿಕೊಳ್ತಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತನಿಖಾಧಿಕಾರಿಗಳು ವೈದ್ಯರನ್ನ ಪೊಲೀಸ್ ಠಾಣೆಗೆ ಕರೆಸಿಕೊಂಡಿದ್ದಾರೆ. ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇರೋದು ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಅವರನ್ನ ವಿಚಾರಣೆಗಾಗಿ ಇವತ್ತು ಬೆಳಗ್ಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆಸಿಕೊಳ್ಳಲಾಗುತ್ತೆ. ವಿಚಾರಣೆಗೆ ಹಾಜರಾದಂತಹ ಪವಿತ್ರ ಗೌಡ ಅವರನ್ನ ಎನ್ಕ್ವೈರಿಯ ಬಳಿಕ ಈಗ ಅವರ ಪಾತ್ರ ಇರುವುದು ಕಂಡು ಬಂದಂತಹ ನಂತರದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈ ಮೂಲಕ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಇಷ್ಟು ಮಾತ್ರ ಅಲ್ಲ, ಅಪ್ಡೇಟ್ಸ್ ನ ನೋಡ್ತಾ ಇದ್ದೀರಿ. 40ನೇ ACMM ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಪೊಲೀಸರು. ಒನ್ಸ್ ಮೆಡಿಕಲ್ ಟೆಸ್ಟ್ ಆದಂತಹ ನಂತರದಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲೇ ಮೆಡಿಕಲ್ ಟೆಸ್ಟ್ಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿರುವುದು. ಈಗಾಗಲೇ ವೈದ್ಯರು ಕೂಡ ಆಗಮಿಸಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಆಗಮಿಸಿದ್ದಾರೆ. ಮೆಡಿಕಲ್ ಟೆಸ್ಟ್ ಆಗತ್ತೆ. ಮೆಡಿಕಲ್ ಟೆಸ್ಟ್ ಆದಂತಹ ನಂತರದಲ್ಲಿ ಸಂಜೆ 4:30 ಸುಮಾರಿಗೆ ACMM ಕೋರ್ಟ್ಗೆ ಬಂಧಿತರನ್ನ ಹಾಜರುಪಡಿಸುತ್ತಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ACMM ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ದರ್ಶನ್, ಪವಿತ್ರ ಗೌಡ ಒಟ್ಟು 4ವರಿಗೆ ಸದ್ಯ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಮೆಡಿಕಲ್ ಚೆಕಪ್ ನ ಮಾಡಿಸಲಾಗುತ್ತೆ. ಉಳಿದ 9 ಮಂದಿಗೆ ಬೆಳಗ್ಗೆಯೇ KC ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ನ ಮಾಡಿಸಿ ಕರೆತರಲಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಲೇಟೆಸ್ಟ್ ಅಪ್ಡೇಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇರೋದು. ಉಳಿದ 9 ಮಂದಿಗೆ ಈಗ ತನಿಖಾಧಿಕಾರಿಗಳು ಏನು ವೈದ್ಯರನ್ನ ಕರೆಸಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ, ಅವರು ನಟ ದರ್ಶನ್, ಪವಿತ್ರ ಗೌಡ ಹಾಗೆ ಇನ್ನಿಬ್ಬರು ಒಟ್ಟು 4ವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಉಳಿದ 9 ಮಂದಿ ಟೋಟಲ್ ಆಗಿ ಇಡೀ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋರ ಸಂಖ್ಯೆ ಸದ್ಯಕ್ಕೆ 13ಕ್ಕೆ ಏರಿಕೆಯಾಗಿದೆ. ಉಳಿದಂಥ ಆರೋಪಿಗಳಿಗೆ ಬೆಳಗ್ಗೆಯೇ KC ಜನರಲ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿ ಆನಂತರ ಅವರನ್ನ ಕರೆಸಿಕೊಂಡಿದ್ದಾರೆ. ಆನಂತರ ಅವರನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಈಗ ಮೆಡಿಕಲ್ ಟೆಸ್ಟ್ ಆದಂತಹ ನಂತರದಲ್ಲಿ ಸಂಜೆ 4:30 ಸುಮಾರಿಗೆ ACMM ಕೋರ್ಟ್ಗೆ ಬಂಧಿತರನ್ನ ಹಾಜರುಪಡಿಸಲಾಗುತ್ತೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ವೈದ್ಯಕೀಯ ಅಧಿಕಾರಿಗಳು ಬಂದಂತಹ ದೃಶ್ಯ ಇದು. ವೈದ್ಯಾಧಿಕಾರಿಗಳನ್ನ ನೇರವಾಗಿ ಠಾಣೆಗೆ ಕರೆಸಿಕೊಳ್ಳಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೇ ನಟ ದರ್ಶನ್, ಪವಿತ್ರ ಗೌಡ ಹಾಗೆ ಮತ್ತಿಬ್ಬರು ಆರೋಪಿಗಳ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮೈಸೂರಿನಿಂದ ಬೆಳ್ಳಂಬೆಳಗ್ಗೆ ಅಲ್ಲಿ 6:30-7 ಗಂಟೆ ಸುಮಾರಿಗೆ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿಕೊಂಡು 9:30 ಸುಮಾರಿಗೆ ಈ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬರಲಾಗುತ್ತೆ. ಕರ್ಕೊಂಡು ಬಂದಂತಹ ನಂತರದಲ್ಲಿ ಸತತವಾಗಿ 5 ಗಂಟೆಗಳಿಂದ ವಿಚಾರಣೆ ಮಾಡಲಾಗ್ತಾ ಇದೆ ನಟ ದರ್ಶನ್ ಅವರನ್ನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಗೆ ಬಂಧಿತ ಆರೋಪಿಗಳ ಸಂಖ್ಯೆ, ಪವಿತ್ರ ಗೌಡ ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇರೋದು. ಬಂಧಿತ ಆರೋಪಿಗಳ ಸಂಖ್ಯೆ ಈಗ 13ಕ್ಕೆ ಏರಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 4 ಜನರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿದಂತಹ ನಂತರದಲ್ಲಿ ಸಂಜೆ 4:30 ಸುಮಾರಿಗೆ ACMM ಕೋರ್ಟ್ಗೆ ಬಂಧಿತರನ್ನ ಹಾಜರುಪಡಿಸಲಿದ್ದಾರೆ ಪೊಲೀಸರು. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಬಳಿಯೇ ಇರುವಂತಹ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಯೂಶುವಲ್ ಆಗಿ ಮೆಡಿಕಲ್ ಟೆಸ್ಟ್ ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮಾಡಲಾಗುತ್ತೆ, ಆದ್ರೆ ಈ ಪ್ರಕರಣದಲ್ಲಿ ಹಾಗೆ ಮಾಡ್ತಾ ಇಲ್ಲ. ನೇರವಾಗಿ ವೈದ್ಯಾಧಿಕಾರಿಗಳನ್ನ ಸ್ಟೇಷನ್ಗೆ ಕರ್ಕೊಂಡು ಬರಲಾಗಿದೆ. ಏನು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಅಂತ ಹೇಳಿ. ವಿದೇಶಿ KC ಜನರಲ್ ಆಸ್ಪತ್ರೆಯ ಸರ್ಕಾರಿ ವೈದ್ಯರನ್ನ ಪೊಲೀಸ್ ಠಾಣೆಗೆ ಕರೆಸಿ ದರ್ಶನ್, ಪವಿತ್ರಗೌಡ ಸೇರಿದಂತೆ ಒಟ್ಟು 4 ಜನರ ವೈದ್ಯಕೀಯ ಪರೀಕ್ಷೆಯನ್ನ ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಮಾಡ್ತಿರುವಂತದ್ದು. ಪ್ರಕರಣದಲ್ಲಿ ಒಟ್ಟು ಬಂಧಿತರ ಸಂಖ್ಯೆ 13ಕ್ಕೆ ಏರಿರುವಂತದ್ದು. ಅಂದ್ರೆ ಒಟ್ಟು 13 ಜನರನ್ನ
ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಬೆಳಿಗ್ಗೆ 9 ಜನರಿಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿಕೊಂಡು ಪೊಲೀಸ್ ಈ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಸದ್ಯ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಹೊರಭಾಗದಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಜನ ದರ್ಶನ್ ಅಭಿಮಾನಿಗಳು ಸೇರಿದರೆ, ಜೊತೆಗೆ ಯಾವುದೇ ರೀತಿಯಾದಂತಹ ಭದ್ರತಾ ಲೋಪ ಆಗಬಾರ್ದು, ಜೊತೆಗೆ ಪೊಲೀಸರ ವಶದಲ್ಲಿ ಓರ್ವ ಆರೋಪಿ ಇದ್ದಂತ ಸಂದರ್ಭದಲ್ಲಿ ಆತನಿಗೆ ಭದ್ರತೆಯನ್ನ ಕೊಡುವಂತದ್ದು ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಆಗುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸದ್ಯ ಡಿಸಿಪಿ ಗಿರೀಶ್ ಹಾಗೂ ವಿಜಯನಗರ ಎಸಿಪಿ ಚಂದನ್ ಅವರ ನೇತೃತ್ವದಲ್ಲಿ ಕೆಸಿ ಜನರಲ್ ಆಸ್ಪತ್ರೆಯ ಸರ್ಕಾರಿ ವೈದ್ಯರನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆಸಿ ಇಲ್ಲಿ ಮೆಡಿಕಲ್ ಚೆಕಪ್ ಮಾಡುವಂತ ಕೆಲಸವನ್ನ ಸದ್ಯ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಮೆಡಿಕಲ್ ಚೆಕಪ್ ಮುಗಿದ ನಂತರದಲ್ಲಿ ಇಲ್ಲಿಂದ ನೇರವಾಗಿ ಬೆಂಗಳೂರಿನ 24ನೇ ACMM ನ್ಯಾಯಾಲಯಕ್ಕೆ ಎಲ್ಲ 13 ಜನರನ್ನು ಕೂಡ ಹಾಜರುಪಡಿಸಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ದರ್ಶನ್ ಅವರಿಗೆ ಪ್ರಮುಖವಾಗಿ ಪೊಲೀಸರ ವಶದಲ್ಲಿರುವಂತಹ ಸಂದರ್ಭದಲ್ಲಿ ಮೆಡಿಕಲ್ ಚೆಕಪ್ ಅಂತ ಹೇಳಿದ್ರೆ ಅವರಿಗೆ BP, ಶುಗರ್ ಸೇರಿದಂತೆ 5 ರಿಂದ 6 ರೀತಿಯಾದಂತಹ ಪರೀಕ್ಷೆಗಳನ್ನ ಮಾಡ್ತಾರೆ. ಒಂದು ವೇಳೆ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಏನಾದ್ರೂ ಪೊಲೀಸರ ಸಮ್ಮುಖದಲ್ಲಿ ಆತನಿಗೆ ಎದೆನೋವು, ಹೊಟ್ಟೆ ನೋವು ಇದೆ ಅಂತೇಳಿ ಅದೇನಾದ್ರೂ ಸ್ವಯಂ ಪ್ರೇರಿತವಾಗಿ ಆತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೆ ಆತನಿಗೆ ECG ಮಾಡಿಸುವಂತ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಸದ್ಯ ಪೊಲೀಸ್ ಠಾಣೆಯಲ್ಲೇ ಮೆಡಿಕಲ್ ಚೆಕಪ್ ಮಾಡ್ತಿರೋದ್ರ ಹಿನ್ನೆಲೆಯಲ್ಲಿ ಕೇವಲ ಅವರ BP, ಶುಗರ್, ಪಲ್ಸ್ ರೇಟ್ ಅನ್ನ ಮಾತ್ರ ಚೆಕ್ ಮಾಡ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಜೊತೆಗೆ ವೈದ್ಯರು ಒಂದು ಕಡೆ ಮೆಡಿಕಲಿ ಫಿಟ್ ಇದ್ದಾರೆ ಅಂತೇಳಿ ಕನ್ಫರ್ಮ್ ಮಾಡಿ ರಿಪೋರ್ಟ್ ಕೊಡ್ತಿದ್ದಂತೆ ಇವರನ್ನ ಇಲ್ಲಿಂದ ನೇರವಾಗಿ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ತಿರುವಂತದ್ದು. ವಿಜಯಶ್ರೀ, ಶಿವಕುಮಾರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ವಿಚಾರಣೆ ಸತತವಾಗಿ 5 ಗಂಟೆಗಳಿಂದ ಆಗ್ತಾನೆ ಇದೆ. ಪವಿತ್ರ ಗೌಡ ಅವರು ವಿಚಾರಣೆಗಾಗಿ ಹಾಜರಾದ್ರು, ಅವರನ್ನ ಕರೆಸ್ಕೊಂಡ್ರು ಪೊಲೀಸರು. ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ, ಅಂದ್ರೆ ಆನ್ ವಾಟ್ ಗ್ರೌಂಡ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ, ಅವರ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ವೇಳೆ ಪೊಲೀಸರಿಗೆ ಸಿಕ್ಕಂತಹ ಸ್ಪಷ್ಟತೆ ಏನು ಶಿವಕುಮಾರ್? ವಿಜಯಶ್ರೀ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇಡೀ ಪ್ರಕರಣದ ಕೇಂದ್ರ ಬಿದ್ದು ಪವಿತ್ರ ಗೌಡ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ 6:45 ಸುಮಾರಿಗೆ ಮೈಸೂರಿನಲ್ಲಿ ದರ್ಶನ್ರನ್ನ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಉಳಿದ ಇತರೆ ಆರೋಪಿಗಳು ಯಾವಾಗ ನಿನ್ನೆಯೇ 3 ಜನ ಬಂದು ವಾಲಂಟರಿ ಆಗಿ ನಾವೇ ಹಣಕಾಸಿನ ವಿಚಾರಕ್ಕೆ ಹಲ್ಲೆಯನ್ನ ಮಾಡಿದ್ವಿ ಅಂತೇಳಿ ಪೊಲೀಸ್ ಮುಂದೆ ಸರೆಂಡರ್ ಆಗಕ್ಕೆ ಬರ್ತಾರೆ. ಆದ್ರೆ ಮೃತಪಟ್ಟಂತ ವ್ಯಕ್ತಿಯ CDR ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ, ಮೃತಪಟ್ಟಂತ ವ್ಯಕ್ತಿಯ ಡೌಡಪ್ ಅನ್ನ ತಗೊಂಡಂತ ಸಂದರ್ಭದಲ್ಲಿ ಕೇವಲ ನಿನ್ನೆ ಪೊಲೀಸ್ ಅಧಿಕಾರಿಗಳ ಮುಂದೆ ಸರೆಂಡರ್ ಆಗ್ಲಿಕ್ಕೆ ಬಂದಂತ 3 ವ್ಯಕ್ತಿಗಳು ಮಾತ್ರ ಅಲ್ಲ, ಸುಮಾರು 10ಕ್ಕೂ ಹೆಚ್ಚು ಜನ ಘಟನಾ ಸ್ಥಳದಲ್ಲಿ ಇದ್ದು. ಜೊತೆಗೆ ನಟ ದರ್ಶನ್ ಅವರ ಟವರ್ ಡಂಪ್ ಕೂಡ ಘಟನಾ ಸ್ಥಳದಲ್ಲಿ ಕಾಣಿಸೋದ್ರ ಹಿನ್ನೆಲೆಯಲ್ಲಿ ಪೊಲೀಸರು ತಮ್ಮದೇ ದಾಟಿಯಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಆಗ ಆರೋಪಿಗಳು ಉಳಿದ ಅಸಲಿ ಸತ್ಯವನ್ನ ಹೇಳುವಂಥದ್ದು. ಅಂದ್ರೆ ಪವಿತ್ರ ಗೌಡರಿಗೆ ಸಂಬಂಧಪಟ್ಟಂತೆ ಮೃತ ರೇಣುಕಾಸ್ವಾಮಿ ಏನಿದ್ರೆ ಈತ ಅಶ್ಲೀಲವಾಗಿ ಪೋಸ್ಟ್ ಮಾಡಿದ್ದ, ಹೀಗಾಗಿ ಆತನನ್ನ ಪತ್ತೆ ಮಾಡಿ ದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ವಿ, ಆತನಿಗೆ ವಾರ್ನಿಂಗ್ ಮಾಡುವಂತ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ವಿ, ಜೊತೆಗೆ ಆತನನ್ನ ಕೊಲೆ ಮಾಡಬೇಕು ಅನ್ನುವಂತ ಉದ್ದೇಶ ಇರಲಿಲ್ಲ. ಆದ್ರೆ ಆತನಿಗೆ ಆದಂತ ಗಂಭೀರ ಗಾಯಗಳಿಂದ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದ ಅಂತೇಳಿ ಸದ್ಯ ಆರೋಪಿಗಳು ಯಾವಾಗ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಕೂಡಲೇ ಒಂದು ಟೀಮ್ ನೇರವಾಗಿ ಬೆಂಗಳೂರಿನಿಂದ ಹೋಗಿ ಮೈಸೂರಿನಲ್ಲಿ ನಟ ದರ್ಶನ್ರನ್ನ ವಶಕ್ಕೆ ಪಡ್ಕೊಂಡು ಅವರನ್ನ ಕರ್ಕೊಂಡ್ ಬರುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದ್ ಕಡೆ ಪವಿತ್ರ ಗೌಡ ಕಳೆದ 2 ದಿನಗಳಿಂದ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇತ್ತು, ಹೀಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ರು. ಇವತ್ತು ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬರ್ತವೆ. ಯಾವಾಗ ನಿನ್ನೆ ಸರೆಂಡರ್ ಆಗ್ಲಿಕ್ಕೆ ಬಂದಂತ ಆರೋಪಿಗಳು ದರ್ಶನ್ ಹಾಗೂ ಪವಿತ್ರ ಗೌಡರ ಹೆಸರನ್ನ ಹೇಳ್ತಾರೆ, ಇಬ್ಬರ ಮೇಲೂ ಕೂಡ ಪೊಲೀಸ್ ಅಧಿಕಾರಿಗಳು ಕಣ್ಣನ್ನ ಇಟ್ಟಿರ್ತಾರೆ. ದರ್ಶನ್ ಮೈಸೂರಿನಲ್ಲಿ ಇದ್ದಂತ ಹಿನ್ನೆಲೆಯಲ್ಲಿ ಅವರನ್ನು ಹೋಗಿ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ನಿನ್ನೆಯ ಪವಿತ್ರ ಗೌಡರನ್ನ ಆಕೆಯನ್ನು ಕೂಡ ವಶಕ್ಕೆ ಪಡೆಯಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿದ್ರು ಕೂಡ. ಆದ್ರೆ ನಿನ್ನೆ ಪವಿತ್ರ ಗೌಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ರು, ಹೀಗಾಗಿ ಆಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಕಾದಿರೋದ್ರ ಹಿನ್ನೆಲೆಯಲ್ಲಿ ಇವತ್ತು ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋ ಖಚಿತ ಮಾಹಿತಿ ಬಂದ ಕೂಡಲೇ ಪೊಲೀಸ್ ಅಧಿಕಾರಿಗಳು ಕೂಡಲೇ ವಿಚಾರಣೆಗೆ ಬರಬೇಕು ಅಂತೇಳಿ ಅವ್ರಿಗೂ ಕೂಡ ಒಂದು ವಿಚಾರವನ್ನು ಮುಟ್ಟಿಸೋ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಅವರು ಯಾವಾಗ ಪೊಲೀಸರ ವಿಚಾರಣೆಗೆ ಹಾಜರಾಗ್ತಾರೆ, ಸದ್ಯ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 13 ಮಂದಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಪ್ರೊಸೀಜರ್ ಅನ್ನು ಮಾಡ್ಕೊಳ್ತಿರುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್. ತಮ್ಮೆಲ್ಲ ಡೀಟೇಲ್ಸ್ಗೆ ಒಟ್ಟಾರೆಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪವಿತ್ರ ಗೌಡ ಅವರ ಬಂಧನ ಕೂಡ ಆಗಿದೆ, ಅವರನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ ಪೊಲೀಸರು. ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯ ಸಂದರ್ಭದಲ್ಲಿ ಮಹತ್ವದ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅವರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಇನ್ನು ಈಗಾಗಲೇ ವೈದ್ಯಕೀಯ ಅಧಿಕಾರಿಗಳು ಆಗಮಿಸಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಿಂದ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಇಲ್ಲೇ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ನಟ ದರ್ಶನ್, ಪವಿತ್ರ ಗೌಡ ಹಾಗೆ ಇನ್ನಿಬ್ಬರು ಆರೋಪಿಗಳಿಗೆ ಸುರಕ್ಷತೆಯ ದೃಷ್ಟಿಯಿಂದಾಗಿ ಇಲ್ಲೇ ಮಾಡಲಾಗ್ತಾ ಇದೆ ಎನ್ನುವಂತ ಮಾಹಿತಿ. ಈ ವೈದ್ಯಕೀಯ ಪರೀಕ್ಷೆ ಆದಂತಹ ನಂತರದಲ್ಲಿ, ಆ ಮೆಡಿಕಲ್ ಕ್ಲಿಯರೆನ್ಸ್ ಸಿಕ್ಕಂತಹ ನಂತರದಲ್ಲಿ ಆರೋಪಿಗಳನ್ನ, ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಸಂಜೆ 4:30 ಸುಮಾರಿಗೆ ಬಹುತೇಕ ACMM ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸುವಂತಹ ಕೆಲಸ ಆಗತ್ತೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಂಧಿತರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ
ಒಟ್ಟಾರೆಯಾಗಿ ಬಂಧಿತರ ಸಂಖ್ಯೆ ಈಗ 13ಕ್ಕೆ ಏರಿಕೆಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಉಳಿದಂಥ ಆರೋಪಿಗಳು ಯಾರ್ಯಾರು? ವಿನಯ್ ವಿ, ಈತ ಜಯಣ್ಣ ಫಾರ್ಮ್ ಹೌಸ್ ಏನಿದೆ ಅದನ್ನ ನಡೆಸ್ತಾ ಇದ್ದಂಥ ವ್ಯಕ್ತಿ, ಪಟ್ಟಣಗೆರೆ ಜಯಣ್ಣ ಅವರ ಸಂಬಂಧಿ, ಜೊತೆಗೆ ದರ್ಶನ್ಗೆ ಬಹಳ ಆಪ್ತನಾಗಿದ್ದಂಥ ವ್ಯಕ್ತಿ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇರೋದು. ಮತ್ತೋರ್ವ ಆರೋಪಿ ನಾಗರಾಜು ಆರ್, ಈತ ಮೈಸೂರಿನ ರಾಮಕೃಷ್ಣ ನಗರದ ನಿವಾಸಿ. ಇನ್ನೋರ್ವ ಆರೋಪಿ ಲಕ್ಷ್ಮಣ್ ಎಂ, RPC ಲೇಔಟ್ನ ನಿವಾಸಿ, ಬೆಂಗಳೂರಿನವನು. ಪ್ರದೋಷ್ ಎಸ್ ಮತ್ತೋರ್ವ ಆರೋಪಿ, ಈತ ಉದ್ಯಮಿ, ಗಿರಿನಗರ ನಿವಾಸಿ ಈತ. ಮತ್ತೋರ್ವ ಆರೋಪಿ ಪವನ್ ಕೆ, ಈತ ದರ್ಶನ್ ಅವರ ನಿವಾಸದಲ್ಲೇ ಇರುವವನು ಅನ್ನುವಂಥ ಅಪ್ಡೇಟ್ ಇದೆ. ಈತ ಚನ್ನಪಟ್ಟಣದವನು ಮೂಲತಃ, ಬಟ್ RR ನಗರದಲ್ಲಿ ದರ್ಶನ್ ಅವರ ನಿವಾಸದಲ್ಲಿ ವಾಸ ಇದ್ದ. ಇನ್ನೋರ್ವ ಆರೋಪಿ ದೀಪಕ್ ಕುಮಾರ್ ಎಂ, ಈತನು RR ನಗರದ ನಿವಾಸಿ. ಇನ್ನೋರ್ವ ನಂದೀಶ್, ಹಾಗೆ ಕಾರ್ತಿಕ್, ನಿಖಿಲ್ ನಾಯಕ್, ರಾಘವೇಂದ್ರ ಅಲಿಯಾಸ್ ರಾಘು, ಹಾಗೆ ಕೇಶವಮೂರ್ತಿ. ಒಟ್ಟಾರೆಯಾಗಿ 13 ಜನ ಆರೋಪಿಗಳನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.